ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೆಚ್ಯೂರ್ ಸ್ಕಿನ್ಗೆ ಹೇಗೆ ಮೇಕಪ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಮೆಚ್ಯೂರ್ ಸ್ಕಿನ್ನಲ್ಲಿ ರಿಂಕಲ್ಸ್, ಫೈನ್ ಲೈನ್ಸ್, ಟೆಕ್ಸ್ಚರ್ ಈ ಥರ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಈ ಪ್ರಾಬ್ಲಮ್ಸ್ ಏನೇ ಇದ್ರೂ ನಮ್ಮ ಮೇಕಪ್ನ ಫ್ಲಾಲೆಸ್ ಆಗಿ ಹೇಗೆ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಒಂದಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಮ್ಮ ಸ್ಕಿನ್ ಮೆಚ್ಯೂರ್ ಆಗ್ತಿದ್ದ ಹಾಗೆ ಅಥವಾ ವಯಸ್ಸಾಗ್ತಿದ್ದ ಹಾಗೆ ನಮ್ಮ ಫೇಸ್ ಮೇಲೆ ಡ್ರೈನೆಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ನಾವು ಫಸ್ಟು ನಮ್ಮ ಸ್ಕಿನ್ ಕೇರ್ ಮೂಲಕ ಸ್ವಲ್ಪ ಹೈಡ್ರೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಂದು ಲಿಪ್ ಬಾಮ್ನ ಹಚ್ಕೊಂಡು ನಂತರ ನಾನು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ರೋಸ್ ವಾಟರ್ ಆಗಿರುತ್ತೆ. ಮೆಚ್ಯೂರ್ ಸ್ಕಿನ್ಗೆ ನಾವು ಮೇಕಪ್ ಮಾಡುವಾಗ ನಮ್ಮ ಸ್ಕಿನ್ನನ್ನು ಆದಷ್ಟು ಹೈಡ್ರೇಟೆಡ್ ಆಗಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನಾನು ಸೆಟಾಫಿಲ್ ಅವರ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ತುಂಬ ಒಳ್ಳೆ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಇದನ್ನು ನಾನು ನೀಟಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ. ಹಾಗೆ ಮಾಯ್ಶ್ಚರೈಸರ್ನ ಹಚ್ಚಾದ ನಂತರ ಅದು ಸ್ಕಿನ್ನಲ್ಲಿ ಚೆನ್ನಾಗಿ ಅಬ್ಸಾರ್ಬ್ ಆಗೋದಕ್ಕೆ ನಾವು ಒಂದಷ್ಟು ಟೈಮ್ನ ಕೊಡಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು 2 to 3 ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀನಿ. ಇನ್ ಕೇಸ್ ನಿಮ್ಮ ಸ್ಕಿನ್ ಡ್ರೈ ಇಲ್ಲ, ಆಯಿಲಿ ಇದೆ ಅಂತ ಹೇಳಿದ್ರೆ ನೀವು ಜೆಲ್ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ನೀವು ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಬಟ್ ಹೈಡ್ರೇಟಿಂಗ್ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಬೇಕಾಗತ್ತೆ ನಿಮ್ಮ ಸ್ಕಿನ್ ಕೇರ್ ಹಾಗೆ ಮೇಕಪ್ ಪ್ರಾಡಕ್ಟ್ಸಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಮೆಬಿಲಿನ್ ಫಿಟ್ ಮಿ ಅವರ ಡ್ಯೂಯಿ ಆ್ಯಂಡ್ ಸ್ಮೂತ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಹೈಡ್ರೇಟಿಂಗ್ ಪ್ರೈಮರ್ ಅಂತಲೇ ಹೇಳ್ಬೋದು. ಮೆಚ್ಯೂರ್ ಸ್ಕಿನ್ ಮೇಲೆ ಮೇಕಪ್ ಮಾಡುವಾಗ ಯಾವುದೇ ಕಾರಣಕ್ಕೂ ಈ ಪ್ರೈಮರ್ ಸ್ಟೆಪ್ನ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ. ಇದನ್ನು ನೀಟಾಗಿ ನಮ್ಮ ಫೇಸ್ ಮೇಲೆ ಎಲ್ಲೆಲ್ಲಿ ರಿಂಕಲ್ಸ್ ಇದೆ, ಎಲ್ಲೆಲ್ಲಿ ಫೈನ್ ಲೈನ್ಸ್ ಇದೆ, ಎಲ್ಲೆಲ್ಲಿ ಟೆಕ್ಸ್ಚರ್ ಇದೆ ಅಲ್ಲೆಲ್ಲ ನೀಟಾಗಿ ಹಚ್ಕೊಂಡು ಈ ರೀತಿ ಸ್ಮೂತಾಗಿ ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಆ ಟೆಕ್ಸ್ಚರ್ ಅಥವಾ ಪೋರ್ಸ್, ಫೈನ್ ಲೈನ್ಸ್ ಒಳಗಡೆ ಪ್ರೈಮರ್ ಫಿಲ್ ಆಗಿ ನಮ್ಮ ಫೌಂಡೇಶನ್ ಬೇಸನ್ನು ಒಂದು ಸ್ಮೂತಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ LA ಗರ್ಲ್ ಅವರ ಒಂದು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಪಿಗ್ಮೆಂಟೇಷನ್ಗೆ. ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು. ನಾನು ನನ್ನ ಬಾಯ ಸುತ್ತ ಹಾಗೆ ಹಣೆ ಮೇಲೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ, ಅದನ್ನು ನಾನು ನನ್ನ ಆರೆಂಜ್ ಕರೆಕ್ಟರಲ್ಲಿ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಅಂಡರ್ ಐಸ್ನ ನಾನು ಕರೆಕ್ಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸ್ಟ್ರೆಚ್ ಮಾಡಿಕೊಂಡು. ಈ ರೀತಿ ಮಾಡೋದ್ರಿಂದ ನಮಗೆ ಫೈನ್ ಲೈನ್ಸ್ ಒಳಗಡೆ ಅಥವಾ ರಿಂಕಲ್ಸ್ ಒಳಗಡೆ ಪ್ರಾಡಕ್ಟ್ನ ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿ ಸ್ಟ್ರೆಚ್ ಮಾಡಿಕೊಂಡು ನಾವು ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ನಾನಿಲ್ಲಿ ಸೂಪರ್ ಸ್ಟೇ ಒಂದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ದ ಬ್ರ್ಯಾಂಡ್ ಮೆಬಿಲಿನ್. ಇದು ಬಂದು ಲೈಟ್ ವೆಯ್ಟ್ ಫೌಂಡೇಶನ್ ಆಗಿರುತ್ತೆ. ಹಾಗೆ ಇದು ಡ್ಯೂಯಿ ಮ್ಯಾಟ್ ಫಿನಿಷನ್ನು ಕೊಡುತ್ತೆ. ನೀವು ಇದನ್ನು ಒಂದು ಲೈಟ್ ಲೇಯರ್ ಆಗಿ ನಿಮ್ಮ ಫೇಸ್ಗೆ ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಟಿಪ್ ಕೊಡೋದಾದರೆ, ನಾವು ಫೌಂಡೇಶನನ್ನು ಮೆಚ್ಯೂರ್ ಸ್ಕಿನ್ ಮೇಲೆ ಹಚ್ಚಬೇಕಾದ್ರೆ ನಮ್ಮ ಫೈನ್ ಲೈನ್ಸ್, ರಿಂಕಲ್ಸ್ ಹಾಗೆ ಟೆಕ್ಸ್ಚರ್ಗೂ ನಾವು ನೀಟಾಗಿ ಪ್ರಾಡಕ್ಟ್ನ ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನಾನಿಲ್ಲಿ ನನ್ನ ಫೌಂಡೇಶನ್ ಬ್ರಷಲ್ಲಿ ನನ್ನ ಫೌಂಡೇಶನನ್ನು ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನನ್ನ ಫೌಂಡೇಶನ್ ಶೇಡ್ ಬಂದು 310 ಆಗಿತ್ತು. ನೀವು ನಿಮ್ಮ ಹತ್ರ ಇರೋ ಯಾವುದೇ ಒಂದು ಲಿಕ್ವಿಡ್ ಫೌಂಡೇಶನ್ನ ಯೂಸ್ ಮಾಡ್ಬೋದು. ನಾನು ನನ್ನ ಹತ್ರ ಇದ್ದ ಒಂದು ಡ್ಯೂಯಿ ಫಿನಿಶ್ ಫೌಂಡೇಶನನ್ನು ಯೂಸ್ ಮಾಡಿದ್ದೀನಿ. ಇದೇ ಬ್ರ್ಯಾಂಡ್ಸಲ್ಲಿ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ, ಬಟ್ ಪ್ರಾಡಕ್ಟ್ಸ್ ಬಂದು ಲಿಕ್ವಿಡ್ ಫೌಂಡೇಶನ್ ಅಥವಾ ಲಿಕ್ವಿಡ್ ಪ್ರಾಡಕ್ಟ್ಸ್ ಆಗಿರಬೇಕು. ಈ ರೀತಿ ನೀಟಾಗಿ ನನ್ನ ಫೇಸ್ ಮೇಲೆ ಎಲ್ಲೆಲ್ಲಿ ಟೆಕ್ಸ್ಚರ್ ಇದೆ, ಎಲ್ಲೆಲ್ಲಿ ರಿಂಕಲ್ಸ್ ಇದೆ ಅಲ್ಲೆಲ್ಲ ನೀಟಾಗಿ ಫೌಂಡೇಶನ್ನ ಹಚ್ಕೊಂಡು ಈ ರೀತಿ ಬ್ರಷಲ್ಲಿ ಫಸ್ಟು ನಾನು ಬ್ಲೆಂಡ್ ಮಾಡ್ಕೋತೀನಿ. ಬ್ರಷ್ನ ಬ್ರಿಸಲ್ಸ್ ಬಂದು ಆ ಫೈನ್ ಲೈನ್ಸ್ ಹಾಗೆ ಟೆಕ್ಸ್ಚರ್ ಒಳಗಡೆ ನೀಟಾಗಿ ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಬ್ರಷಲ್ಲಿ ನಾನು ಫಿಲ್ ಮಾಡ್ಕೊಂಡಿದ್ದ ನಂತರ ನನ್ನ ಡ್ಯಾಮ್ ಬ್ಯೂಟಿ ಬ್ಲೆಂಡರಲ್ಲಿ ಇದನ್ನು ಮತ್ತೊಂದು ಸಲ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಬ್ರಷಿಂದ ಫಾರ್ಮ್ ಆಗಿರೋ ಕೆಲವೊಂದು ಲೈನ್ಸ್ನ ನಾವು ರಬ್ ಮಾಡ್ಬೋದು. ಸೊ ಇಲ್ಲಿ ನಾನು ನನ್ನ ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದ ಫೌಂಡೇಶನನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ.
ಸೊ ನಮ್ಮ ಪೋರ್ಸ್ ಅಥವಾ ರಿಂಕಲ್ಸ್, ಫೈನ್ ಲೈನ್ಸಲ್ಲೆಲ್ಲ ನಮ್ಮ ಬ್ರಷನ್ನು ಯೂಸ್ ಮಾಡಿ ಫೌಂಡೇಶನನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನಂತರ ಈ ರೀತಿ ಮಾಡೋದ್ರಿಂದ ಎಕ್ಸ್ಟ್ರಾ ಪ್ರಾಡಕ್ಟ್ನ ನಾವು ತೆಗಿಬೋದು. ಹಾಗೆ ಫೌಂಡೇಶನ್ ಬಂದು ಒಂದು ಸ್ಮೂತಾಗಿ ನಮಗೆ ಫಿನಿಶ್ ಕೊಡುತ್ತೆ. ಮೆಚ್ಯೂರ್ ಸ್ಕಿನ್ ಇರೋರು ಆದಷ್ಟು ನಾವು ಮ್ಯಾಟ್ ಫಿನಿಶ್ ಇರುವಂತಹ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ಸ್ಟೆಡ್ ನಾನು ಹೇಳಿರೋ ಹಾಗೆ ಲಿಕ್ವಿಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಮೆಬೆಲಿನ್ ಫಿಟ್ ಮಿ ಅವರ ಒಂದು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 40. ನನ್ನ ಕಣ್ಣು ಕೆಳಗಡೆ ಹಾಗೆ ನನ್ನ ಐಲಿಡ್ಸ್ ಮೇಲೆ ಕನ್ಸೀಲ್ ಮಾಡ್ಕೊಳ್ಳೋದಕ್ಕೆ. ನಾನು ಆಲ್ರೆಡಿ ನನ್ನ ಫೌಂಡೇಶನ್ ಬ್ರಷಿಂದ ಸ್ವಲ್ಪ ಪ್ರಮಾಣದಲ್ಲಿ ಫೌಂಡೇಶನನ್ನೇ ನನ್ನ ಅಂಡರ್ ಐಸ್ಗೆ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೆ ಬ್ರಷಲ್ಲಿ. ಸೊ ನಾನು ಈಗ ಬ್ಯೂಟಿ ಬ್ಲೆಂಡರಲ್ಲಿ ನನ್ನ ಅಂಡರ್ ಐಸ್ ಹಾಗೆ ಐಲಿಡ್ಸ್ ಮೇಲೆ ಈ ರೀತಿ ಸ್ಟ್ರೆಚ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಹಾಗೆ ನಾವಿಲ್ಲಿ ಫೌಂಡೇಶನ್ನ ಯಾವುದೇ ರೀತಿ ಹೆವಿ ಲೇಯರಿಂಗ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಥಿನ್ ಲೇಯರನ್ನೇ ನಾವು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ನಾವು ಮೆಚ್ಯೂರ್ ಸ್ಕಿನ್ ಮೇಲೆ ಕಾಂಪ್ಯಾಕ್ಟ್ ಪೌಡರನ್ನು ಬಳಸೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಕಾಂಪ್ಯಾಕ್ಟ್ ಬಂದು ಸ್ವಲ್ಪ ಹೆವಿ ಇರುತ್ತೆ. ಇದನ್ನು ನಾವು ಸ್ಕಿನ್ ಮೇಲೆ ಬ್ಲೆಂಡ್ ಮಾಡಿದಾಗ ಅದು ಫೈನ್ ಲೈನ್ಸ್ ಅಥವಾ ನಮ್ಮ ಫೇಸ್ ಮೇಲಿರೋ ಟೆಕ್ಸ್ಚರ್ ಮೇಲೆ ಕೂತ್ಕೊಂಡು ಸ್ವಲ್ಪ ಹೆವಿಯಾಗಿ ಕಾಣಿಸುತ್ತೆ. ಸೊ ಅದರಿಂದ ನಾವಿಲ್ಲಿ ಲೂಸ್ ಪೌಡರ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿಕೊಂಡು ನನ್ನ ಮೇಕಪ್ನ ನಾನು ಸೆಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಫೇಸ್ಗೆ ಒಂದು ಸ್ಮೂತ್ ಫಿನಿಶ್ ಸಿಗತ್ತೆ. ಸೊ ಈ ರೀತಿ ಬ್ಯೂಟಿ ಬ್ಲೆಂಡರಿಂದ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಸೆಟ್ಟಿಂಗ್ ಸ್ಪ್ರೇ ಒಂದು 90% ಡ್ರೈ ಆದ ನಂತರ ಸ್ವಲ್ಪ ಡ್ಯಾಮ್ನೆಸ್ ಇರುವಾಗಲೇ ಈ ಬ್ಲಷ್ನ ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಲಿಕ್ವಿಡ್ ಬ್ಲಷ್ ಹಚ್ಚಿದಾಗ ಎಫೆಕ್ಟ್ ಏನಿರುತ್ತೋ ಅದೇ ಎಫೆಕ್ಟ್ ಬರುತ್ತೆ. ಯಾರ ಹತ್ರ ಲಿಕ್ವಿಡ್ ಬ್ಲಷ್ ಇಲ್ವೋ ಅವರು ಪೌಡರ್ ಬ್ಲಷ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ಬೋದು. ಅಥವಾ ಡೈರೆಕ್ಟ್ ಫೌಂಡೇಶನ್ ಹಚ್ಚಾದ ನಂತರ ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡಿ ನಂತರ ನೀವು ಪೌಡರಿಂದ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋದ್ರಿಂದ ನಮಗೆ ಸ್ಮೂತಾಗಿ ಗ್ಲೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಡಾರ್ಕ್ ಬ್ರೌನ್ ಶೇಡನ್ನು ನನ್ನ ಐಬ್ರೋಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಐಬ್ರೋಸ್ನ ಫಿಲ್ ಮಾಡ್ಕೊಂಡಿದ್ದ ನಂತರ ನಾನು ಮಿಸ್ ಕ್ಲೇರ್ ಅವರ ಒಂದು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಒಂದು ಪಿಂಕ್ ಕಲರಲ್ಲಿ ನಾನು ನನ್ನ ಬೇಸ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸ್ಕಿನ್ ಆಲ್ರೆಡಿ ಡ್ರೈ ಇರುವಾಗ ನಾವು ಸ್ವಲ್ಪ ಡ್ಯೂಯಿ ಎಫೆಕ್ಟ್ನ ತಂದುಕೊಡೋದಕ್ಕೆ ಈ ರೀತಿ ಒಂದು ಶಿಮರಿ ಶೇಡನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಎರಡು ಐಲಿಡ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಗೋಲ್ಡ್ ಕಲರ್ನ ಯೂಸ್ ಮಾಡಿಕೊಂಡು ನನ್ನ ಸೆಂಟರ್ ಆಫ್ ದ ಐಲಿಡಲ್ಲಿ ಮಾತ್ರ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಬ್ರೌನ್ ಕಾಜಲ್ನ ನನ್ನ ವಾಟರ್ ಲೈನ್ ಹಾಗೆ ಅಂಡರ್ ದ ವಾಟರ್ ಲೈನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ತುಂಬ ಲೈಟ್ ಹಾಗೆ ಸಟಲ್ ಐ ಲುಕ್ಕನ್ನೇ ಪ್ರಿಫರ್ ಮಾಡ್ತಾ ಇದ್ದೀನಿ. ಈ ಐ ಲುಕ್ಕನ್ನು ಯಾವುದೇ ಏಜ್ ಗ್ರೂಪ್ ಇರೋರು ಕೂಡ ಟ್ರೈ ಮಾಡ್ಬೋದು. ನಂತರ ನಾನಿಲ್ಲಿ ಅದೇ ಕಾಜಲನ್ನು ನನ್ನ ಐಲೈನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಲ್ಯಾಶ್ ಲೈನ್ ಮೇಲೆ ಈ ರೀತಿ ಲೈಟ್ ಲೇಯರ್ ಆಗಿ ಅಥವಾ ಒಂದು ಥಿನ್ ಲೈನ್ ಆಗಿ ಅಪ್ಲೈ ಮಾಡ್ಕೋತೀನಿ. ನಮ್ಮ ಐಸ್ಗೆ ಹೆವಿ ಲುಕ್ ಇಷ್ಟಪಡದಿದ್ದವರು ಈ ರೀತಿ ಬ್ಲ್ಯಾಕ್ ಕಾಜಲ್ ಬದಲು ಒಂದು ಬ್ರೌನ್ ಕಾಜಲ್ನ ಯೂಸ್ ಮಾಡೋದ್ರಿಂದ ಮೇಕಪ್ ಅಷ್ಟು ಹೆವಿ ಕಾಣಿಸೋದಿಲ್ಲ, ಹಾಗೆ ಮೇಕಪ್ ಇಲ್ದಿರೋ ಥರನೂ ಕಾಣಿಸೋದಿಲ್ಲ. ಒಂದು ಬ್ಯೂಟಿಫುಲ್ ಲೈಟ್ ಆ್ಯಂಡ್ ಸಟಲ್ ಲುಕ್ ನಮಗೆ ಸಿಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಲ್ಯಾಶ್ ಮಸ್ಕಾರಾನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಇನ್ಸೈಟ್ ಅವರ ಬ್ರ್ಯಾಂಡ್ದು. ಇದು ಬಂದು ನಿಮಗೆ ಯಾವುದೇ ರೀತಿ ಬ್ಲ್ಯಾಕ್ ಕಲರನ್ನು ಎನ್ಹ್ಯಾನ್ಸ್ ಮಾಡೋದಿಲ್ಲ ನಿಮ್ಮ ಲ್ಯಾಶಸ್ಗೆ, ಬಟ್ ನಮ್ಮ ಲ್ಯಾಶಸ್ಗೆ ಒಂದು ಗುಡ್ ಲುಕ್ಕನ್ನು ಕೊಡುತ್ತೆ. ಮಸ್ಕರಾ ಹೆವಿ ಬೇಡ ಅಂತ ಹೇಳೋರು ಈ ರೀತಿ ಟ್ರಾನ್ಸ್ಪರೆಂಟ್ ಮಸ್ಕರಾನ ನೀವು ಯೂಸ್ ಮಾಡ್ಬೋದು. ನೀವು ನೋಡಿದ ಹಾಗೆ ನಾನಿಲ್ಲಿ ಕಾಂಟೋರ್ನ ಮಾಡ್ಕೊಂಡಿಲ್ಲ, ನನ್ನ ಬ್ಲಷ್ನ ಮಾತ್ರ ಅಪ್ಲೈ ಮಾಡಿ ನನ್ನ ಮೇಕಪ್ನ ಫಿನಿಶ್ ಮಾಡಿಕೊಂಡೆ. ನಾವು ಆದಷ್ಟು ಮೆಚ್ಯೂರ್ ಸ್ಕಿನ್ ಮೇಲೆ ಲೇಯರಿಂಗ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ನನ್ನ ಕಾಂಟೋರ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ.
ಬಟ್ ನಾವು ಬ್ಲಷನ್ನು ಮಾತ್ರ ಮಿಸ್ ಮಾಡದೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದು ಬಂದು ನಮ್ಮ ಸ್ಕಿನ್ಗೆ ಒಂದು ಹೆಲ್ದಿ ಗ್ಲೋನ ವಾಪಸ್ ಕೊಡುತ್ತೆ. ಹಾಗೆ ಕಾಂಟೂರಿಂಗ್ ಇಲ್ಲದೆ ಇದ್ರೂ ಕೂಡ ಇದು ಬಂದು ನಮ್ಮ ಫೇಸ್ಗೆ ಒಂದು ಸ್ಟ್ರಕ್ಚರ್ನ ಕೊಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾವು ಬ್ಲಷನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನಾನಿಲ್ಲಿ ಮಮಾ ಅರ್ತ್ ಅವರ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಪ್ಲಮ್ ಪಂಚ್. ಲಿಪ್ಸ್ಟಿಕ್ ಶೇಡ್ ಬಂದು ನಿಮ್ಮ ಚಾಯ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಲೈಟ್ ಅಥವಾ ಡಾರ್ಕ್ ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ನನ್ನ ಸ್ಕಿನ್ಗೆ ಮತ್ತಷ್ಟು ಹೈಡ್ರೇಷನ್ ಕೊಡೋದಕ್ಕೆ ನಾನು ಸೆಟ್ಟಿಂಗ್ ಸ್ಪ್ರೇನ ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಸ್ಕಿನ್ ಮೆಚ್ಯೂರ್ ಆಗ್ತಿದ್ದ ಹಾಗೆ ಅಥವಾ ಫೈನ್ ಲೈನ್ಸ್, ರಿಂಕಲ್ಸ್, ಟೆಕ್ಸ್ಚರ್, ಪೋರ್ಸ್ ಯಾವುದೇ ರೀತಿ ನಮ್ಮ ಫೇಸ್ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆದಮೇಲೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಈ ರೀತಿ ನಾವು ಒಂದು ಒಳ್ಳೆ ಪ್ರೈಮರನ್ನು ಹಾಗೆ ಅದಕ್ಕೆ ಮುಂಚೆ ಸ್ಕಿನ್ ಕೇರನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಮೂತ್ ಬೇಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಫೌಂಡೇಶನ್ನ ಲಿಕ್ವಿಡಲ್ಲಿ ಯೂಸ್ ಮಾಡಿ ಅದನ್ನು ಬ್ರಷಲ್ಲಿ ಫಸ್ಟು ಬ್ಲೆಂಡ್ ಮಾಡಿಕೊಂಡು ನಂತರ ನಾವು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಫೌಂಡೇಶನ್ ಬಂದು ನೀಟಾಗಿ ಅಬ್ಸಾರ್ಬ್ ಆಗಿ ನಮ್ಮ ಮೇಕಪ್ ಬಂದು ಫ್ಲಾಲೆಸ್ ಆಗಿ ಕಾಣುತ್ತೆ. ನಮ್ಮ ಸ್ಕಿನ್ ಎಷ್ಟೇ ಮೆಚ್ಯೂರ್ ಆಗಿರಲಿ, ಅಂದರೆ ಎಷ್ಟೇ ವಯಸ್ಸಾಗಿರಲಿ, ಒಂದು ರೈಟ್ ಪ್ರೊಸೀಜರ್, ಸ್ಟೆಪ್ಸ್ ಹಾಗೆ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದ್ರಿಂದ ಒಂದು ಫ್ಲಾಲೆಸ್ ಅಥವಾ ಒಂದು ಒಳ್ಳೆಯ ಮೇಕಪ್ನ ನಾವು ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ಮತ್ತಷ್ಟು ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಇದೆ, ಅದನ್ನು ಕೂಡ ಚೆಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.